ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ 10, 11, 12 ಈ ಅದೃಷ್ಟವಂತ 3 ದಿನಗಳಂದು ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕಟಕ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು ಕಟಕ ರಾಶಿಯವರೇ, ನಿಮ್ಮ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಖುಷಿಯಿಂದ ಕಾಣ್ತಕ್ಕಂತಹ ವ್ಯಕ್ತಿತ್ವ ಉಳ್ಳವರು ನೀವಾಗಿರ್ತೀರ ಕಟಕ ರಾಶಿಯವರೇ. ಹೌದು, ಯಾರೇ ಕಷ್ಟದಲ್ಲಿದ್ದರೂ ಸಹ ಅವರಿಗೆ ಬೇಗನೆ ಹೋಗಿ ಸಹಾಯವನ್ನು ಮಾಡಬೇಕು ಎಂಬ ಮನಸ್ಸು ಮೊದಲಿಗೆ ಬರ್ತಕ್ಕಂಥದ್ದು ನಿಮಗೇನೇ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆಯಾದರೆ ಸಂಭವಿಸ್ತಕ್ಕಂಥದ್ದು. ಹೌದು, ಆ ಒಂದು ಘಟನೆಯ ನಂತರ ಸಮಾಜದಲ್ಲಿ, ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಎಂ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಪ್ರಾರಂಭಿಕವಾಗಿ ಮೊದಲಿಗೆ ಆ ವ್ಯಕ್ತಿಯನ್ನು ನೋಡಿದ ನಂತರ ಆ ವ್ಯಕ್ತಿಯನ್ನು ನೀವು ಸ್ವಲ್ಪ ಅನುಮಾನ ಆದರೆ ಪಡ್ತೀರಾ. ಈ ವ್ಯಕ್ತಿಯ ಗುಣಗಳು ಹೇಗಿರುತ್ತೋ, ಆ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೋ, ಆ ವ್ಯಕ್ತಿ ನನ್ನ ಜೀವನಕ್ಕೆ ಬಂದ ನಂತರ ನಮ್ಮಯ ಒಂದು ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತೇನೋ ಎಂಬುವ ಆತಂಕ, ಭಯ ಅದೇ ಇರುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಬದಲಾವಣೆ ಆದರೆ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಯುಗ ಶುರುವಾಗ್ತಿದೆಯೇನೋ ಎಂಬುವಂತೆ ನಿಮಗೆ ಅನಿಸ್ತಾ ಹೋಗುತ್ತೆ. ಹೌದು, ಆ ವ್ಯಕ್ತಿಯ ಪರಿಣಾಮದಿಂದಾಗಿ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳು, ಹೌದು, ಈ ಹಿಂದೆ ತುಂಬ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂತಹ ಎಲ್ಲ ರೀತಿ ಕೆಲಸಗಳು ಅದು ಕೆಲವು ಕಾರಣಾಂತರಗಳಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ರೆ, ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂತಹ, ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ ಈಗ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಯಶಸ್ಸನ್ನಾದರೆ ನೀವು ಈಗ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ಯಾವ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ರು, ಅದೇ ಒಂದು ಅದೃಷ್ಟ, ಅದೇ ಒಂದು ಯಶಸ್ಸು ಈಗ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಕಟಕ ರಾಶಿಯವರೇ, ಈ ಸಮಯದಲ್ಲಿ ಪ್ರಮುಖವಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಪ್ರಯಾಣವನ್ನು ಮಾಡುವ ಯೋಗನೂ ಸಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಹೌದು, ಪ್ರಯಾಣ ಮಾಡುವಾಗಲೂ ಸಹ ನೀವು ಎಂ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಸಹ ಭೇಟಿ ಮಾಡ್ತೀರಾ. ಹೌದು, ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದನೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸ್ತಕ್ಕಂಥದ್ದು. ಇದರಿಂದ ನಿಮಗೆ ಭಾರಿ ಅದೃಷ್ಟನೂ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಎಂ ಎಂಬುವ ಅಕ್ಷರದ ವ್ಯಕ್ತಿಯನ್ನು ನೀವು ಮುಂದಿನ ದಿನದಲ್ಲಿ ಸರಿಯಾಗಿ ಗುರುತಿಸ್ತಕ್ಕಂಥದ್ದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳಲು ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಆ ದೇವರ ಆಶೀರ್ವಾದವನ್ನು ಪಡೆದು ಬರುವ ಮೂಲಕ ಯಶಸ್ಸು ಮತ್ತು ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ಪ್ರತಿದಿನ ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆದರೆ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಟಕ ರಾಶಿಯವರೇ. ಹೌದು, ಅಗತ್ಯ ಇರೋರಿಗೆ ದಾನ ಧರ್ಮಗಳನ್ನು ಮಾಡಿ, ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳು ಸಹ ದೂರ ಆಗ್ತಕ್ಕಂಥದ್ದು. ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ನೀವು ಮರೆತಿರ್ತೀರ ಅಲ್ವಾ. ಹಾಗಾಗಿ ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಹಣ ಬಂದ ನಂತರ ಮೊದಲಿಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಾಲಗಳನ್ನು ತೀರಿಸಿ, ಅದಾದ ನಂತರ
ಹಣವನ್ನೆಲ್ಲ ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ. ಆದರೆ ಅನಗತ್ಯ ಖರ್ಚುಗಳು ಈ ಸಮಯದಲ್ಲಿ ಬೇಡ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ತುಂಬ ಜನ ಕಟಕ ರಾಶಿಯವರು ಸಂಕಟ ಆದರೆ ಪಡ್ತಿರ್ತೀರ. ಸುಮಾರು ವರ್ಷಗಳಿಂದ ಉದ್ಯೋಗವನ್ನು ಹುಡುಕ್ತಾ ಇರ್ತೀರ, ಆದರೆ ನಿಮಗೆ ತಕ್ಕಂತಹ ಉದ್ಯೋಗ ಆದರೆ ನಿಮಗೆ ಪ್ರಾಪ್ತಿಯಾಗಿರೋದಿಲ್ಲ ಅಲ್ವಾ? ಹಾಗಾಗಿ ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ತಕ್ಕಂತಹ, ನಿಮ್ಮ ಓದಿಗೆ ತಕ್ಕಂತಹ ಒಂದು ಉದ್ಯೋಗ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಆದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಆದರೆ ಇರುತ್ತೆ. ಹಾಗಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಯಶಸ್ಸಿನ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಕೆಲಸದಲ್ಲಿ ಹೆಚ್ಚಿನ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ಕಟಕ ರಾಶಿಯವರೇ ನೀವು ಹೆಚ್ಚಿನ ಫಲಗಳನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ನಿಮ್ಮ ಯಾವೊಂದು ಜೀವನದಲ್ಲಿ. ಹೌದು ಕಟಕ ರಾಶಿಯವರೇ, ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿರುವ ಮೇಲಾಧಿಕಾರಿಗಳಿಂದ ಈ ಸಮಯದಲ್ಲಿ ನೀವು ಮೆಚ್ಚುಗೆಯ ಮಾತನ್ನು ಸಹ ಕೇಳಬಹುದಾಗಿರುತ್ತೆ. ಹೌದು, ಈಗ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿರುವ ಮೇಲಾಧಿಕಾರಿಗಳು ನಿಮ್ಮ ಒಂದು ಪರಿಶ್ರಮವನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಹೆಚ್ಚಿನದಾಗಿ ಅದೃಷ್ಟ ಮತ್ತು ಯಶಸ್ಸು ಮತ್ತು ಸಂಬಳ ಏರಿಕೆಯಾಗುವ ಯೋಗ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಹೌದು, ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿ ಒಂದೇ ಸಮಯದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು, ಹೊಸ ಹೊಸ ಜವಾಬ್ದಾರಿಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾರಣದಿಂದಾಗಿ ಕೆಲಸದ ಒತ್ತಡನೂ ಸಹ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು. ಹಾಗಾಗಿ ಸರಿಯಾಗಿ ಈ ಸಮಯದಲ್ಲಿ ಕಾರ್ಯಸಿದ್ಧಿ ಮಾಡ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಕಟಕ ರಾಶಿಯವರ ಇಷ್ಟು ದಿನ ನಿಮ್ಮ ಕುಟುಂಬದಲ್ಲಿ ದೂರವಾಗಿರ್ತಕ್ಕಂತಹ ಸಂಬಂಧಗಳು ಎಲ್ಲನೂ ಸಹ ಈ ಸಮಯದಲ್ಲಿ ಬಲಗೊಳ್ತಾ ಹೋಗ್ತಕ್ಕಂಥದ್ದು. ಇದರಿಂದ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲನೂ ಸಹ ಹೆಚ್ಚಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಮದುವೆಗಾಗಿ ಕಾಯ್ತಾ ಇರ್ತಕ್ಕಂಥ ಕಟಕ ರಾಶಿಯವರಿಗೆ ಇದೀಗ ಒಂದು ಶುಭ ಸುದ್ದಿ ಆದರೆ ಬರ್ತಕ್ಕಂಥದ್ದು. ಹೌದು, ನೀವು ತುಂಬ ವರ್ಷಗಳಿಂದ ಮದುವೆಗಾಗಿ ಒಂದು ಒಳ್ಳೆಯ ಸಂಬಂಧಕ್ಕೋಸ್ಕರ ಹುಡುಕ್ತಾ ಇದ್ರಿ ಅಲ್ವಾ? ಹಾಗಾಗಿ ಈಗ ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕಟಕ ರಾಶಿಯವರ. ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ಹೌದು ಕಟಕ ರಾಶಿಯವರೇ, ಈ ಸಮಯದಲ್ಲಿ ಆದಷ್ಟು ಮೌನವಾಗಿರಿ, ಅಗತ್ಯ ಇರುವಷ್ಟೇ ಮಾತನಾಡಿ. ಹೆಚ್ಚು ಮೌನವಾಗಿದ್ದರೆ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಹಾಗಾಗಿ ಆದಷ್ಟು ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರ್ತಕ್ಕಂಥದ್ದು, ಮೌನವಾಗಿರೋದ್ರ ಮೂಲಕ ನಿಮಗೆ ಬರಬೇಕಾಗಿರ್ತಕ್ಕಂಥ ಯಶಸ್ಸು, ಅದೃಷ್ಟ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಕಟಕ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು, ಅದೇ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ತಾ ಇರ್ತೀರ. ಹೌದು, ಇದರಿಂದ ನಿಮ್ಮ ಶತ್ರುಗಳಿಗೆ ನಿಮ್ಮ ಮುಂದಿನ ಯೋಚನೆ ತಿಳಿದು ಅವರು ಅದನ್ನು ತಡೆ ಹಿಡಿಯುವ ಪ್ರಯತ್ನ ಪಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರೇ, ನಿಮ್ಮ ಜೀವನಕ್ಕೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಎಂ ಎಂಬುವ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು, ಅದ್ಭುತ ಕ್ಷಣಗಳನ್ನು ನೀವು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ನೀವು ಅದರ ಬದಲಿಗೆ ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನಾದರೂ ನೀಡಬಹುದಾಗಿರುತ್ತೆ. ಹೌದು, ಮುಂದಿನ ದಿನದಲ್ಲಿ ಎಂ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರಲ್ವಾ? ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಒಂದು ಶುಭ ಸುದ್ದಿ ಆದರೆ ಸಿಗ್ತಕ್ಕಂಥದ್ದು ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ. ಅದೇ ರೀತಿ ಕಟಕ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಶುರು ಮಾಡೋ ರೀತಿ ಇದ್ದರೆ, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋ ರೀತಿ ಇದ್ದರೆ, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿದ್ರೆ ಮೊದಲಿಗೆ ನಿಮ್ಮ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಅನುಭವಸ್ಥರ ಸಲಹೆಯನ್ನು ಪಡೆದುಕೊಂಡು ಜೀವನದಲ್ಲಿ ಮುನ್ನಡೆ ಸಾಧಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನೀವು ಕೆಲಸಕ್ಕೆ ಹೊರಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಇದರಿಂದ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಸುತ್ತಮುತ್ತಲೂ ಸಹ ಒಂದು ರಕ್ಷಣಾ ಕವಚದಂತೆ ನಿಮ್ಮ ಜೊತೆಗಿರ್ತಕ್ಕಂಥದ್ದು ಕಟಕ ರಾಶಿಯವರೇ. ಅದೇ ರೀತಿ ನಿಮ್ಮ ಇಷ್ಟು ದಿನ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು, ಕಷ್ಟದ ದಿನಗಳು, ಕಣ್ಣೀರಿನ ಕ್ಷಣಗಳು ಎಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ನಿಮಗೆ ಅದೃಷ್ಟದ ಬಾಗಿಲುಗಳಾದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತೆರೀತಕ್ಕಂಥದ್ದು. ಆದರೆ ಅದೃಷ್ಟ ಶುರುವಾಗೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಆ ಸಂಕೇತಗಳನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಹೌದು, ನನ್ನ ಯಾವೊಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಎಂಬುವ ಸತ್ಯವನ್ನು
ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಕಟಕ ರಾಶಿಯವರೇ, ಹೌದು, ಎಂ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿರುತ್ತೆ. ಇದು ಕಟಕ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.